ಸೌದಿಯವರು ಸೀನಿಯರ್ ಲೀಡರ್, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವರು ನಮ್ಮ ಪಕ್ಷ ಸೇರಿದ್ದಾರೆ. ಇವತ್ತು ನಮ್ಮ ಮನೆಗೂ ಬಂದಿದ್ರು, ಬೆಳಿಗ್ಗೆ ಮಾತಾಡಿದ್ದೀವಿ. ಅವ್ರಿಗೆ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಬರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತ ನಾನು ಕೇಳಿದ್ದೀನಿ. ಸರ್, ಏನಾದರೂ ಕಂಡೀಷನ್ ಹಾಕಿದ್ದಾರೆ? ಅದೊಂದು ಬಿಟ್ಟರೆ, ಟಿಕೆಟ್ ವಿಚಾರ ಬಿಟ್ಟರೆ ಮತ್ತೇನಾದರೂ? ಏನು ಕಂಡೀಷನ್ ಹಾಕಿಲ್ಲ. ನನ್ನನ್ನು ಗೌರವಯುತವಾಗಿ ನೋಡ್ಕೋಬೇಕು ಅನ್ನೋದು ಒಂದು ಕಂಡೀಷನ್ನು. ಎರಡನೇ ಕಂಡೀಷನ್, ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಭಿವೃದ್ಧಿ ಮಾಡಿಕೊಡಬೇಕು ಅಂತ ಎರಡನೇ ಕಂಡೀಷನ್. ಸರ್, ಮತ್ತೆ ಉತ್ತರ ಕರ್ನಾಟಕದಿಂದ ಯಾರಾದರೂ ಮತ್ತೆ ಲಿಂಗಾಯತ್ ಲೀಡರ್ ತಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅಥವಾ ಅವ್ರನ್ನೇನಾದರೂ ಬೇರೆ ಯಾರೂ ಇಲ್ಲ. ಬಂದರೆ ಹೇಳ್ತೀನಿ. ಸರ್, ಈಗ ಪ್ರಜಾಧ್ವನಿ ಇವತ್ತು ನಿಮ್ಮ ಕಾರ್ಯಕ್ರಮ ಮಳೆಯಿಂದ ರದ್ದಾಗಿತ್ತು, ನಾಳೆ ಏನಾದರೂ ಮಾಡ್ತೀರಾ ಅಥವಾ ಏನು? ಇಲ್ಲ, ನಾಳೆ ಇಲ್ಲಿಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀನಿ. ಸರ್, ಒಂದು ವಿಚಾರ ಚರ್ಚೆ ಆಯಿತು ಇವತ್ತ. ತಾವು ಪತ್ರಿಕಾಗೋಷ್ಠಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ತಾವು ಮತ್ತು ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸಿಲ್ಲ ಅಂತೇಳಿ ಚರ್ಚೆ ಆಯಿತು. ಇವತ್ತಿನ ಕಾರ್ಯಕ್ರಮ ಇತ್ತಲ್ಲ, ಅದಕ್ಕೆ ಬಂದಿಲ್ಲ, ಬಟ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಸರ್, ಒಂದು ಸ್ಥಳೀಯರನ್ನು ನೀವು ಏನು ಸೌದಿಯವರನ್ನ ಸೇರ್ಪಡೆ ಮಾಡ್ಕೊಂಡ್ರಿ, ಸ್ಥಳೀಯರ ನಾಯಕರನ್ನ ವಿಶ್ವಾಸ ತೆಗೆದುಕೊಂಡಿಲ್ಲ ಅನ್ನೋ ಮಾತು ಆ ಕ್ಷೇತ್ರದಲ್ಲಿ. 4 ಜನ ಆಕಾಂಕ್ಷಿಗಳು ಭಾಳ ಜನ ಇದ್ದರು, ಅವ್ರನ್ನೂ ವಿಶ್ವಾಸ ತಗೊಂಡೇ ಮಾಡಿರೋದು. ಅವ್ರನ್ನೆಲ್ಲ ಏನಾದರೂ ಕರೆಸಿ ಮಾತಾಡುವಂಥದ್ದು ಸರ್, ಅಥಣಿಯವ್ರನ್ನ? ಬಂಡಾಯ ಆಗಲ್ಲ, ಮಾತಾಡ್ತೀವಿ, ಅವರೆಲ್ಲ ಜೊತೆಲೂ ಮಾತಾಡ್ತೀವಿ. 60 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದ್ದಾರೆ. ಏಕಾಏಕಿ ಬೇರೆ ನಾಯಕ ತಂದರೆ ನಾವೆಲ್ಲಿ ಹೋಗೋದು? ಪ್ರಾಮಾಣಿಕ ಕಾರ್ಯಕರ್ತರ ಗತಿ ಏನು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಥಣಿಯವರು. ನಿಮ್ಗೆ ಹೇಳಿದ್ರು? ಹೌದು, ಮಾತಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಮಾತಾಡ್ತೀವಿ. ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ರು ಅವ್ರ ಜೊತೆ ಎಲ್ಲ ಮಾತಾಡ್ತೀವಿ. ಸರ್, ಈಗ 3ನೇ ಪಟ್ಟಿ ಯಾವಾಗ ಸರ್? ಈಗ ಪಟ್ಟಿ ಇನ್ನೊಂದು ನಾಳೆ ಅಥವಾ ನಾಳಿದ್ದು ಆಗ್ಬೋದು. ಟೈಮ್ ಭಾಳ ಕಡಿಮೆ ಉಳಿತು ಸರ್ ಮುಂದೆ. ಅದಕ್ಕೆ ಆಗಿದೆ, ಎಲ್ಲ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ನಾಳೆ ಅಥವಾ ನಾಳಿದ್ದು ಆಗ್ಬೋದು. ಸರ್, ಈಗ ಬಿಜೆಪಿಯಲ್ಲಿ ಗೊಂದಲ ಆಯಿತು ಟಿಕೆಟ್ ವಿಚಾರದಲ್ಲಿ, ಅದು ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಸರ್? ಈ ಭಾಗದಲ್ಲಿ ಅನೇಕ ಕಡೆಯಲ್ಲಿ ಬಂಡಾಯ ಆಗಿದೆ. ನಾವು ಯಾವಾಗಲೂ ನೆಗೆಟಿವ್ ಬೆನಿಫಿಟನ್ನು ಲೆಕ್ಕ ಹಾಕಲ್ಲ, ಪಾಸಿಟಿವ್ ಆಗಿ ಬೆನಿಫಿಟನ್ನು ಲೆಕ್ಕ ಹಾಕ್ತೀವಿ. ಜನ ಇವತ್ತು BJP ತಿರಸ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಸರ್, ಈಗ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಏನು ಸರ್ ಇದು ಏನು ಸೂಚಿಸ್ತಕ್ಕಂಥ ರಾಜಕೀಯ? ಅಂದರೆ ಕಾಂಗ್ರೆಸ್ ಪರವಾದಂಥ ಅಲೆ ಶುರುವಾಗಿದೆ. ಜನ, ಈ ರಾಜ್ಯದ ಜನ ಬದಲಾವಣೆ ಬಯಸಿದ್ದಾರೆ. BJP ಸರ್ಕಾರದಿಂದ ಬೇಸತ್ತಿದ್ದಾರೆ. ಅವ್ರ ಭ್ರಷ್ಟಾಚಾರ, ದುರಾಡಳಿತ, ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಸಮಸ್ಯೆಗಳು, ಈಗ ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳಿಂದ ಜನ ಇವತ್ತು ಬೇಸರಾಗಿದ್ದಾರೆ. ಹಾಗಾಗಿ ಬರೀ ಟಿಕೆಟ್ ಸಿಗಲಿಲ್ಲ ಅಂತ ಬರ್ತಾ ಇಲ್ಲ, ಭಾಳ ಜನ ಮೊದಲೇ ಬಂದಿದ್ದರು. ನಾವು ಇನ್ನೂ ಟಿಕೆಟ್ ಕೊಡೋಕ್ಕೆ ಮುಂಚಿತವಾಗಿ ಬಂದಿದ್ದೀವಿ. ಸೊ BJP ಸರ್ಕಾರ ಇವತ್ತು ಅವ್ರ ವಿರುದ್ಧ ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಇದೆ. ಸರ್, ಇನ್ನೂ ಬರೋರ ಸಂಖ್ಯೆ ಇದೆ ಸರ್ ಕಾಂಗ್ರೆಸ್ಗೆ? ಇದ್ದಾರೆ, ಹೇಳ್ತೀವಿ. ಬಿಜೆಪಿಯಲ್ಲಿ ಹತ್ತಿದ ಏನೇನೋ ಒದೆಯೋ ಕೆಲಸ ನಡೀತಿದೆ ಅಂತ. ಬಿಜೆಪಿಯಲ್ಲಿ ಅವರು BJP ನಾಯಕರು ಹತ್ತಿದ ಏನೇನೋ ಒದೆಯೋ ಕೆಲಸ ನಡೀತಿದೆಯಾ ಅಂತ ಅನಿಸುತ್ತಾ ಅಂತ? ಯಾವರು ಹಾಗೆ ಮಾಡೋದು. ಅವರು BJP ಅವರು ಯೂಸ್ ಆ್ಯಂಡ್ ಥ್ರೋ ಕೆಲಸ ಜಾಸ್ತಿ ಮಾಡೋದು. ಸಿದ್ದರಾಮಯ್ಯ ಮತ್ತೊಮ್ಮೆ ಬೇಕು ಅಂತಿದ್ದಾರೆ. ಸಿದ್ದರಾಮಯ್ಯನವರು ಗಾಳಿ ಬೀಸ್ತಾ ಇದ್ದಾರೆ. ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸ್ತಾ ಇದೆ. ಥ್ಯಾಂಕ್ ಯು ಸರ್.